ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೆ ಏನು ತಿಳ್ಸೋಕೆ ಬಂದಿದ್ದೀನಿ ಅಂದರೆ, ಈಗ ಪಂಚ ಯೋಜನೆಗಳು 5 ಯೋಜನೆಗಳಲ್ಲಿ ಒಂದಾದಂತಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಏನಂತೇಳಂದರೆ, ಇದು ಅಪ್ಡೇಟ್ ಬಂದು ಒಂದು ತಿಂಗಳು ಆಗುತ್ತಾ ಬಂತು, ಆದರೆ ನಾನು ಈ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಇವತ್ತು ತಿಳಿಸೋದಂತೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಂತೇಳಂದರೆ, ನೀವು ಬಾಡಿಗೆ ಮನೆಯಲ್ಲಿದ್ದರೆ ಅಥವಾ ನೀವು ಬಾಡಿಗೆ ಮನೆ ಚೇಂಜ್ ಮಾಡಿದರೆ, ಮನೆಯಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರ, ಹಿರಿಯರು ಅವರು ತೀರೋಗಿದ್ದರೆ ನೀವು ಈಗ ಬೇರೆಯವ್ರದ್ದು ಮಾಡಿಸ್ಬೇಕಾಗುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಆಗ ಅದಕ್ಕೋಸ್ಕರ ನೀವು ಯಾವ ರೀತಿ ಮಾಡಿಸೋದು, ಆಧಾರ್ ಕಾರ್ಡ್ನ ಡಿಲಿಂಕ್ ಮಾಡಿಸೋದು ಹೇಗೆ ಅಂದರೆ, ಡಿಲಿಂಕ್ ಅಂದರೆ ಆಧಾರ್ ಕಾರ್ಡ್ನ ಡಿಲೀಟ್ ಮಾಡಿ ಬೇರೆಯವ್ರನ್ನ ಸೇರಿಸೋದು, ನಿಮ್ಮದು ಗೃಹ ಜೊತೆ ಸ್ಕೀಮ್ಗೆ ಸೇರಿಸೋದು, ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೇನು ಇಷ್ಟ, ಇದು ವಿಡಿಯೋದಲ್ಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವೀಗ ಏನು ಮಾಡಬೇಕು ಅಂದರೆ, ಆಧಾರ್ ಕಾರ್ಡ್ ಡಿಲಿಂಕ್ ಮಾಡಿಸ್ಬೇಕು ಅಂದರೆ ನೀವು ಗೂಗಲ್ನಲ್ಲಿ ಹೋಗಿ ಸೇವಾಸಿಂಧು.gs ಯಾವುದು ಫ್ರೆಂಡ್ಸ್, SEVASINDHU.gs ಅಂತೇಳಿ ಟೈಪ್ ಮಾಡಿ. ಅಲ್ಲಿ ನಿಮಗೆ ಗ್ಯಾರಂಟಿ ಸ್ಕೀಮ್ ಅಂತೇಳಿ ಒಂದು ಬರುತ್ತೆ, ಅದರ ಮೇಲೆ ಫಸ್ಟ್ನೇದು ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ನಿಮಗೆ ಒಂದು ವೆಬ್ಸೈಟ್ ಕಾಣುತ್ತೆ. ಆಗ ನೀವು ಇದನ್ನು ನೋಡಿದ ತಕ್ಷಣ ನೀವು ಇಲ್ಲಿ ಗೃಹ ಜ್ಯೋತಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಎರಡನೇ ಆಪ್ಷನ್ ಗೃಹ ಜ್ಯೋತಿ ಯೋಜನೆಯಿಂದ ಡಿಲಿಂಕ್ ಮಾಡುವ, ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಎಂಟರ್ ಆಧಾರ್ ನಂಬರ್ ಅಂತಿದೆ, ನೀವು ಆಧಾರ್ ನಂಬರ್ನ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ಫ್ರೆಂಡ್ಸ್. ಗೆಟ್ ಡೀಟೇಲ್ಸ್ ಅಂತೇಳಿ ಕ್ಲಿಕ್ ಮಾಡಿ, ಆಧಾರ್ ಕಾರ್ಡ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಪೇಜನ್ನು ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಕೇಳುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ನೀವು ಬೇರೆಯವ್ರದನ್ನು OTP ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡಿಬಿಟ್ರೆ ಗೊತ್ತಿಲ್ಲದ್ರೆ, ಅದಕ್ಕೋಸ್ಕರ ಇಲ್ಲಿ ಮತ್ತೆ KYC ಅಪ್ಡೇಟ್ ಆಗಬೇಕತ್ತೆ, ಅಂದರೆ OTP ಬರಬೇಕಾಗುತ್ತೆ. ಇಲ್ಲಿನ ಆಧಾರ್ ಕಾರ್ಡ್ ನಂಬರ್ ಕ್ಲಿಕ್ ಮಾಡಿ, ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಅದರ ಕ್ಲಿಕ್ ಮಾಡಿ, ಇಲ್ಲಿ OTP ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತಿದೆ, ನೀವು OTP ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಗೆಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ಗೆ ಯಾವುದಕ್ಕೆ ಲಿಂಕ್ ಆಯಿತು ಅದಕ್ಕೆ OTP ಬರುತ್ತೆ. ಇಲ್ಲಿ ನೀವು OTP ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. OTP ಬರಲಿಲ್ಲ, ಒಂದು ನಿಮಿಷ ಫ್ರೆಂಡ್ಸ್, ಸರ್ವರ್ ಬ್ಯುಸಿ ಇದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಬಂತು 214405. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ನೀವು ಸಲ್ಲಿಸಿ ಸಬ್ಮಿಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಅಂತೇಳಿ ಬರುತ್ತೆ. ಇದು ಪ್ರೊಸೆಸಿಂಗ್ ಆಗೋಕ್ಕೆ ಒಂದು 10 to 50 ಸೆಕೆಂಡ್ ಕಾಣುತ್ತೆ. ಆಗ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಈ ರೀತಿ ಎಲ್ಲ ಸಹ ಓಪನ್ ಆಗುತ್ತೆ. ನಿಮ್ಮದು ಡೀಟೇಲ್ಸು, ಆಧಾರ್ ಕಾರ್ಡ್ ನಂಬರ್ ಯಾವುದಕ್ಕೆ ಲಿಂಕ್ ಆಗಿದೆ, ನಿಮ್ಮ ಗಂಡನ ಹೆಸರು, ಎಲ್ಲ ಮೆಂಬರು ಎಲ್ಲ ಕಾಣುತ್ತೆ. ಇಲ್ಲಿ ನೀವು ಲಿಂಕ್ ಅನ್ನು ಆಯ್ಕೆ ಮಾಡಿ, ಕಾರಣವನ್ನು ಆಯ್ಕೆ ಮಾಡಿ ಅಂತಿದೆಯಲ್ಲ, ಇಲ್ಲಿ ಶಿಫ್ಟಿಂಗ್ ದ ಹೌಸ್ ಅಂತೇಳಿ ಕ್ಲಿಕ್ ಮಾಡಿ, ನೀವು ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಲಿಂಕ್ ಆಗೋಗುತ್ತೆ. ನಾನು ಲಿಂಕ್ ಮಾಡ್ತಾ ಇಲ್ಲ, ಬಟ್ ಈ ರೀತಿ ಮಾಡಿದರೆ ಲಿಂಕ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಏನಾದರೂ ಇನ್ನು ಬೇರೆಯವ್ರನ್ನ ಸೇರಿಸ್ಬೇಕು ಅಂತೇಳಿ ಅಂದರೆ, ಇಲ್ಲೇ ತೋರಿಸಿದ್ನಲ್ಲ ಅದರ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ, ಆಧಾರ್ ಕಾರ್ಡ್ನ ನಂಬರ್ ಎಂಟರ್ ಮಾಡಿ, ನಿಮ್ಮ ಎಲ್ಲದನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಿದ್ರೆ ನಿಮ್ಮದು ಸಹ ಲಿಂಕ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಯಾರು ಮಾಡಿಸ್ಬೋದು ಅಂದರೆ, ಒಂದು ವೇಳೆ ನೀವು ಬೇರೆ ಮನೆಗೆ, ಬಾಡಿಗೆ ಮನೆಗೆ ನೀವು ಹೋದರೆ ಆಗ ನೀವು ನಿಮ್ಮದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೋದಾಗುತ್ತೆ. ಅದರಲ್ಲಿ ಏನು ಅಂತೇಳಿದ್ರೆ, ಯಾರು ಫಸ್ಟಿಗೆ ಕೊಟ್ಟಿರ್ತಾರೋ ಅವರು ಲಿಂಕ್ ಮಾಡಿಸ್ಬೇಕಾಗತ್ತೆ, ಮನೆ ಓನರು. ಲಿಂಕ್ ಮಾಡಿಸಿ ಅಂತ ನೀವು ಹೇಳಿ ಅವ್ರ ತಕ್ಕ ಲಿಂಕ್ ಮಾಡಿಸಿ ನಂತರ ನಿಮ್ಮದನ್ನೇ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.